ಎಸ್ ರೈಟ್ ನಾವು ನಾನೀಗ ಗದಗ್ನಲ್ಲಿದ್ದೀನಿ. ಗದಗ್ನಲ್ಲಿ ಒಂದು ವಿಭಿನ್ನ ಅಭಿಯಾನ ಒಂದು ಪ್ರಾರಂಭ ಆಗ್ತಾ ಇದೆ. ಗದಗನ್ನು ಬರ ಪೀಡಿತ ಪ್ರದೇಶ ಅಂತ ಅನೌನ್ಸ್ ಮಾಡಬೇಕು ಅಂತ, ಮತ್ತು ಇಲ್ಲಿ ಮೂಲಭೂತ ಸೌಕರ್ಯಗಳು ಇಲ್ಲದೇ ಇರುವ ಕಾರಣದಿಂದ ಗದಗಿಗೆ ಸರ್ಕಾರದಿಂದ ಮೂಲಭೂತ ಸೌಕರ್ಯಗಳು ಸಲ್ಲಬೇಕು ಅನ್ನುವಂತಹ ಕಾರಣದಿಂದ ಈಗ ಇಲ್ಲಿನ ಜನತೆ ಒಂದು ವಿಭಿನ್ನ ಅಭಿಯಾನಕ್ಕೆ ತಯಾರಾಗ್ತಾ ಇದ್ದಾರೆ. ಅದು ಏನು ಅಂತಂದರೆ, ಪತ್ರದ ಮೂಲಕ ಮುಖ್ಯಮಂತ್ರಿಗಳಿಗೆ ಮತ್ತು ಪ್ರಧಾನಮಂತ್ರಿಗಳಿಗೆ ಮನವಿಯನ್ನು ಸಲ್ಲಿಸ್ತಾ ಇದ್ದಾರೆ. ಸರ್ವೇ ಸಾಮಾನ್ಯವಾಗಿ ಪತ್ರಗಳನ್ನು ನಾವು ಆಡಳಿತ ಪಕ್ಷಕ್ಕೆ ಅಥವಾ ಮುಖ್ಯಮಂತ್ರಿಗಳಿಗೆ, ಪ್ರಧಾನಮಂತ್ರಿಗಳಿಗೆ ಸಲ್ಲಿಸೋದನ್ನು ನೋಡಿದ್ದೀವಿ. ಆದರೆ ಇಲ್ಲಿ ರಕ್ತದಲ್ಲಿ ಸಿಗ್ನೇಚರ್ನ ಮಾಡಿ, ಅಂದರೆ ಸಹಿಯನ್ನು ಹಾಕಿ ಮತ್ತು ತಮ್ಮ ಇಂಪ್ರೆಷನ್ಸ್ಗಳನ್ನು ಹಾಕಿ ಆ ಪತ್ರವನ್ನು ಪ್ರಧಾನಮಂತ್ರಿಯವರಿಗೆ ಮತ್ತು ಮುಖ್ಯಮಂತ್ರಿಯವರಿಗೆ ಕಳಿಸುವಂತಹ ಒಂದು ವಿಶಿಷ್ಟ ವಿಭಿನ್ನ ಅಭಿಯಾನಕ್ಕೆ ಈಗ ಗದಗ್ ಜನ ರೆಡಿಯಾಗಿದ್ದಾರೆ. ಸತತ ಅನೇಕ ದಿನಗಳಿಂದ ಈಗ ಆಲ್ರೆಡಿ ಇದು ನಡೆದುಕೊಂಡು ಬರ್ತಾ ಇದೆ. ಈಗಾಗಲೇ ಹತ್ರ 10,000ಕ್ಕೂ ಅಧಿಕ ಸಹಿಗಳನ್ನು, ಸಿಗ್ನೇಚರ್ಸ್ಗಳನ್ನು ಇಲ್ಲಿನ ಜನತೆ ಪಡೆದುಕೊಂಡಿದೆ. ಈ ಎಲ್ಲ ಪತ್ರಗಳನ್ನು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ಮತ್ತು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಾಗಿರುವಂತಹ ಡಿ.ಕೆ. ಶಿವಕುಮಾರ್ ಅವರಿಗೆ ಕಳಿಸಲಾಗುತ್ತೆ. ಕಾರಣ ಇಷ್ಟೇ, ಏನು ಅಂತಂದರೆ, ಗದಗನ ಬರಪೀಡಿತ ಪ್ರದೇಶ ಅಂತ ಅನೌನ್ಸ್ ಮಾಡಿ ಮತ್ತು ಗದಗಿಗೆ ವಿಶೇಷವಾದಂತಹ ಸ್ಥಾನಮಾನಗಳು ಸಿಗಬೇಕು ಮತ್ತು ಇಲ್ಲಿ ಮೂಲಭೂತ ಸೌಕರ್ಯಗಳ ಕೊರತೆ ಇದೆ. ಆ ಮೂಲಭೂತಗಳ ಸೌಕರ್ಯಗಳ ಕೊರತೆ ಅನ್ನುವಂಥದ್ದು ಏನಿದೆ, ಆ ಕೊರತೆಯ ಒಂದು ನೀಗುವಿಕೆ ಅನ್ನುವಂಥದ್ದು ಗದಗ್ ಕ್ಷೇತ್ರದಲ್ಲಿ ಆಗಬೇಕು ಅನ್ನುವಂಥದ್ದು ಈ ಗದಗ್ ನಗರದ, ಗದಗ್ ತಾಲೂಕಿನ, ಗದಗ್ ಜಿಲ್ಲೆಯ ಜನತೆಯ ಆಶೆಯಾಗಿದೆ. ಈಗ ತಾನೇ ಬ್ಲಡ್ ಕೊಟ್ಟಂತಹ ಗದಗ್ ಜನತೆ ನನ್ನ ಜೊತೆ ಇದೆ. ನಾನು ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್ ನಮಸ್ಕಾರ. ಮೊದಲನೇದಾಗಿ ರಕ್ತದಿಂದ ಸಹಿ ಹಾಕುವ ಮೂಲಕ ಈ ರೀತಿಯಾಗಿ ಪತ್ರ ಬರೆಯುವಂತಹ ಅಭಿಯಾನಕ್ಕೆ ಏನು ಮೂಲ ಕಾರಣ ಅಂತ? ಮೂಲ ಕಾರಣ ಇಷ್ಟೇ, ನಮ್ಮ ಉತ್ತರ ಕರ್ನಾಟಕ ಯಾವಾಗಲೂ ಕೂಡ ಒಣ ಬೇಸಾಯದಿಂದ ಕೂಡಿದೆ. ಕೆಲವೊಂದು 3-4 ಜಿಲ್ಲೆ ನೀರಾವರಿ ಇದಾವಷ್ಟೇ. ಅದನ್ನು ಹೊರತುಪಡಿಸಿ ಸಂಪೂರ್ಣ ಒಣ ಬೇಸಾಯಕ್ಕೆ, ವಿಶೇಷವಾಗಿ ಗದಗ ಜಿಲ್ಲೆ ಅಂತೂ 100% ಒಣ ಬೇಸಾಯ. ಇವತ್ತು ಇಲ್ಲೇ ಮಹದಾಯಿಗಾಗಿ ನಾವು ಕೂಡ ಹೋರಾಟ ಮಾಡಿ ಜೈಲಿಗೆ ಹೋಗಿ ಬಂದ್ವಿ. ಮಹದಾಯಿ ಯೋಜನೆ ಜಾರಿಗೆ ಬಂತು, ಆದರೆ ಜಾರಿಗೆಲ್ಲಿ ಬಂತು, ಪೇಪರ್ ಒಳಗೆ ಬಂತು. ಇಲ್ಲಿವರೆಗೂ ಕೂಡ 4 ಜಿಲ್ಲೆಗೆ ಈ ಮಹದಾಯಿ ನೀರು ರೈತರಿಗೆ ಮತ್ತು ಕುಡಿಯುವ ನೀರು ಯೋಜನೆಗೆ ಸಂಬಂಧಪಟ್ಟಿದ್ದರೂ ಕೂಡ ಇಲ್ಲಿವರೆಗೂ ಕೂಡ ಈ ಸರ್ಕಾರ ಇರ್ಬೋದು, ಹಿಂದಿನ ಸರ್ಕಾರ ಇರ್ಬೋದು, ಎಲ್ಲ ಸರ್ಕಾರಗಳು ಕೂಡ ಬರೀ ಮಹದಾಯಿ ಹೆಸರು ಹೇಳ್ತಾವೆ ವಿನಃ ಮಹದಾಯಿಗೆ ಆಗಿ ಮಾಡಿಲ್ಲ. ಮತ್ತು ಅದೇ ರೀತಿ ಇವತ್ತು ನಮ್ಮ ಜಿಲ್ಲೆಗೆ ವಿಶೇಷವಾಗಿ ಇಲ್ಲೇ ಯಾವುದೇ ರೀತಿಯ ಫ್ಯಾಕ್ಟ್ರಿಗಳಿಲ್ಲ, ಜನರಿಗೆ ಕೂಲಿ ಸಿಗೋಂಗಿಲ್ಲ. ಇಲ್ಲೇನಿದ್ರು ಒಣ ಬೇಸಾಯ ಮೇಲೆ ಇರೋದು ನಾವು. ಈಗಾಗಲೇ ನಮಗೆ ಮಳೆ ಕೈ ಕೊಟ್ಟು ರೈತರೆಲ್ಲ ಕಂಗಾಲಾಗಿದ್ದಾರೆ. ಈ ಉದಾಹರಣೆಗೆ ಮೊದಲೆಲ್ಲ ರೈತರು ತಾವೇ ಬೀಜ ಸಂರಕ್ಷಣೆ ಮಾಡಿ ಎಲ್ಲ ಬೆಳೀತಿದ್ರು. ಇವತ್ತು ಹಂಗಿಲ್ಲ. ರೈತರು ಬೀಜಗಳನ್ನು, ಗೊಬ್ಬರಗಳನ್ನು ಹೊರಗಿನಿಂದ ಖರೀದಿ ಮಾಡ್ಕೊಂಬಂದು ಲಕ್ಷಾಂತರ ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿ ಇವತ್ತು ಅವರು ಕೂಡ ಕಂಗೆಟ್ಟಿದ್ದಾರೆ. ಹಾಗಾಗಿ ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ವಿನಂತಿ ಮಾಡ್ಕೊತೀನಿ, ತಾವು ಕೂಡಲೇ ಏನು ರೈತರಿಗೆ ಅನುಕೂಲ ಆಗೋ ರೀತಿ ಒಳಗೆ ಈ ಜಿಲ್ಲೆಯನ್ನು ಬರಗಾಲ ಘೋಷಣೆ ಮಾಡಬೇಕು. ಮತ್ತು ರೈತರಿಗೆ ಸಾಲ ಮನ್ನಾ ಇರ್ಬೋದು, ಮತ್ತು ಅವರಿಗೆ ಈ ಏನು ಲಾಸ್ ಆಗೈತಲ್ಲ, ಈ ಲಾಸನ್ನು ಬರಿಪಡಿಸೋದಿರ್ಬೋದು, ಇಂಥ ಯೋಜನೆಗಳನ್ನ ತರಬೇಕು. ಅದರ ಜೊತೆನೇ ಮಹದಾಯಿ ಯೋಜನೆಯನ್ನು ಜಾರಿಗೊಳಿಸಬೇಕು. ಇವತ್ತು ಬರೀ ನೀವು ಬೆಂಗಳೂರು ಲೆವೆಲ್ ಒಳಗೆ ಅಷ್ಟೇ ಚಿಂತನೆ ಮಾಡ್ತೀರಿ. ಉತ್ತರ ಕರ್ನಾಟಕ ಅಂದರೆ ಕೇವಲ ನಾವು ಅಲ್ಲಿ ಶಾಸಕರಿದ್ದೀವಿ ಅಂಥೇಳಿ ಏನು ಸಂಖ್ಯೆ ತೊಗೊಂತಾರೆ, 230, 240 ನಮ್ಗೆ ಏನು ಸಂಖ್ಯೆ ತೊಗೊಂತಾರಲ್ಲ, ಆ ಸಂಖ್ಯೆಗೆ ಮಾತ್ರ ಸೀಮಿತ ಇದ್ದೀವಿ. ಹಾಗಾಗಬಾರ್ದು. ನಾನು ಇಲ್ಲಿಯ ಸ್ಥಳೀಯ ಶಾಸಕರು H.K. ಪಾಟೀಲ್ರು ಬಹಳಷ್ಟು ಬುದ್ಧಿವಂತರು, ಶಾಣೆಯವರು, ಎಲ್ಲರೂ ಬಾಗಲಕೋಟೆಗೆ ನೀರಾವರಿ ಮಾಡ್ಯಾರ. ಇವ್ರು ಹೋಗಿ ಬಿಜಾಪುರದಾಗ ನೀರಾವರಿ ಮಾಡ್ಯಾರ, ತಾವು ನೀರಾವರಿ ಸಚಿವರಿದ್ದಾಗ. ಆದರೆ ಇಲ್ಲೇ ಖಾಯಂ ಸಚಿವರು ಇದ್ದಂಥವ್ರು ಮಹದಾಯಿ ಯೋಜನೆಗೆ ಯಾಕೆ ಇಷ್ಟು ಆಸಕ್ತಿ ತೋರಿಸ್ತಾ ಇಲ್ಲ? ಹಾಗಾಗಿ ನಾನು ಮಾನ್ಯ H.K. ಪಾಟೀಲ್ರಿಗೆ ಮತ್ತು ಮುಖ್ಯಮಂತ್ರಿಗೆ ಹೇಳಕ್ಕೆ ಇಷ್ಟಪಡ್ತೀನಿ, ತಾವು ಈ ಕೂಡಲೇ ಮಹದಾಯಿ ಜಾರಿಗೆ ಮಾಡಬೇಕು. ಮತ್ತು ಗದಗ್ ನಗರಕ್ಕೆ ಕುಡಿಯುವ ನೀರಿನ ಯೋಜನೆ 24x7 ಕೇವಲ ಅವು ಪೂಜಾ ಮಾಡೋಕ್ಕಾಗ್ಬಿಟ್ಟವು. ಈಗ ಹೆಂಗಂದ್ರೆ ಮನೆ ಮುಂದೆ ಒಂದು ನಳ ಇರ್ತೈತಿ, ಒಂದು ನಾವು ಗಂಗೆ ಪೂಜೆ ಮಾಡಬೇಕು, ಆ ಗಂಗೆ ಪೂಜೆ ಮಾಡೋಕ್ಕೆ ಮಾತ್ರ ಸೀಮಿತ ಆಗ್ಯಾವ, ಅದರೊಳಗೆ ನೀರೇ ಬರೋಂಗಿಲ್ಲ. ಹಾಗಾಗಿ ಈ ಯೋಜನೆಗೆ ಕೋಟ್ಯಾಂತರ ರೂಪಾಯಿ ದುಡ್ಡನ್ನು ಯಡಿಯೂರಪ್ಪನವರ ಸರ್ಕಾರ ಇದ್ದಾಗ, BJP ಸರ್ಕಾರ ಇದ್ದಾಗ ಅವಾಗ ಕೊಟ್ಟಾರ. ಆ ಯೋಜನೆ ಕೇವಲ ಪೂಜೆಗೆ ಮಾತ್ರ ಸೀಮಿತ ಆಗೈತಿ. ಅದಕ್ಕೆ ನಾನು ಇವರಿಬ್ಬರಲ್ಲಿ ವಿನಂತಿ ಮಾಡ್ಕೊಳೋದಿಷ್ಟೇ, 24x7 ಆಗಬೇಕು, ಬರಗಾಲ ಘೋಷಣೆ ಆಗಬೇಕು, ಮತ್ತು ಇಲ್ಲೇ ಜಿಲ್ಲೆಗೆ ಗುಡಿ ಕೈಗಾರಿಕೆಯನ್ನು ನಿರ್ಮಾಣ ಮಾಡಬೇಕು. ಮತ್ತು ಭಾಳಷ್ಟು ಯುವಕರು ನಮ್ಮವರು ಗುಳೆ ಹೊರಟು ಬೆಂಗಳೂರು, ಮೈಸೂರು, ಹೈದರಾಬಾದ್ ಹೀಗೆ ಬೇರೆ ಬೇರೆ ರಾಜ್ಯಗಳಿಗೆ ಹೊಂಟಾರ ಮತ್ತು ವಿದೇಶಕ್ಕೂ ಕೂಡ ಹೊಂಟಿದ್ದಾರೆ. ಅದನ್ನು ತಡಿಬೇಕು ಅಂದ್ರೆ ಸರ್ಕಾರ ಈ ಯುವಕರಿಗೆ ಇಲ್ಲಿ ಗುಡಿ ಕೈಗಾರಿಕೆ ಇರ್ಬೋದು ಅಥವಾ ದೊಡ್ಡ ದೊಡ್ಡ ಫ್ಯಾಕ್ಟ್ರಿಗಳನ್ನು ತಂದು ಕೊಡಬೇಕು. ಕೊಡದೇ ಇದ್ದರೆ ಇವತ್ತೇನು ನಾವು ಜಂಜಿ ಮತದಾರರ ರಕ್ತದಲ್ಲಿ ಸಹಿ ಮಾಡ್ತಾ ಇದೀವಲ್ಲ, ಏನಿದೆ ಇದು ಜಂಜಿ ಮತದಾರರು ಅನ್ನುವಂಥ ಕಾನ್ಸೆಪ್ಟ್ ಏನಿದೆ ನಿಮ್ಮ ಪ್ರಕಾರ?
ನೋಡ್ರಿ ಇವತ್ತು ದೇಶದೊಳಗೆ ಜಂಜಿ ಹೆಸರೊಳಗೆ ದೆಹಲಿ ಒಳಗೆ ಮೊನ್ನೆ ವಿದ್ಯಾರ್ಥಿಗಳನ್ನು ಇಟ್ಕೊಂಡು ಈ ವಿದ್ಯಾರ್ಥಿಗಳನ್ನು ಇಟ್ಕೊಂಡು ಡ್ರಗ್ ಮಾಫಿಯಾದವ್ರು ಇರ್ಬೋದು, ರೌಡಿಗಳಿರ್ಬೋದು, ಕೊಲೆಗಡಕರಿರ್ಬೋದು, ಕಳ್ಳರಿರ್ಬೋದು ಮತ್ತು ಸಣ್ಣ ಮಕ್ಕಳನ್ನು 15-14 ವಯಸ್ಸಿನ ಮಕ್ಕಳನ್ನು ಕರ್ಕೊಂಡು ಇಡೀ ದೇಶವನ್ನೇ ಹೆಸರು ಹಾಳು ಮಾಡುವ ರೀತಿ ಒಳಗೆ ಒಂದು ಹೋರಾಟ ಮಾಡಿದರು ಈ ಜಂಜಿ ಹೆಸರೊಳಗೆ. ನಾವು ಕೂಡ ಜಂಜಿ ಹೆಸರೊಳಗೆ ಮಾಡಿದ್ರೆ ನಮಗೂ ಕೂಡ ಬೇಸರ ಇದೆ, ನಮಗೂ ಕೂಡ ಬೇಜಾರಿದೆ, ನಮಗೂ ಕೂಡ ನೋವಿದೆ. ನಾವು ಕೂಡ ಈ ಜಂಜಿ ಆಗಿದ್ದೀವಿ. ಹಾಗಾಗಿ ನಾವು ಜಂಜಿ ಯಾಕೆ ಮಾಡಕ್ಕೆ ಕುಂತೀವಿ ಅಂದ್ರೆ, ರಕ್ತದ ಸಹಿ ಯಾಕೆ ಮಾಡಂತೀವಿ ಅಂದ್ರೆ, ಇದು ಸಾಂಕೇತಿಕ. ಈ ರಾಜ್ಯ ಸರ್ಕಾರ ಇರ್ಬೋದು, ಕೇಂದ್ರ ಸರ್ಕಾರ ಇರ್ಬೋದು, ಇಬ್ಬರಿಗೂ ಕೂಡ ನಾವು ಸಾಂಕೇತಿಕವಾಗಿ ಇವತ್ತು ರಕ್ತ ಕೊಟ್ಟಿವಿ. ಒಂದೊಂದು ವೇಳೆ ನಾವು ಮುಂದೆ ನಮ್ಮ ರಕ್ತನಾರು ಕೊಡ್ಬೋದು ಅಥವಾ ಬೇರೆದವ್ರ ರಕ್ತನಾರು ತೊಗೊಂಡು ನಮ್ಗೆ ಹೋರಾಟ ಮಾಡುವಂಥ ಸ್ಥಿತಿಗೆ ತರಬಾರ್ದು. ಈ ಹಿಂದೆ ಮಹದಾಯಿ ಹೋರಾಟದೊಳಗೆ ನಮ್ಮನ್ನು 23 ದಿನ ಒಳಗೆ ಹಾಕಿ ಸಾಕಷ್ಟು ಹಿಂಸೆ ಮಾಡ್ರ ಸರ್ಕಾರ. ಕಾಂಗ್ರೆಸ್ ಸರ್ಕಾರ ಇತ್ತು ಅವತ್ತಿಂದು, ಸಾಕಷ್ಟು ಹಿಂಸೆ ಮಾಡ್ರ. ಅವಾಗಲೂ ಕೂಡ ನಾವು ಇದೇ ರೀತಿ ಇದ್ವಿ, ಈಗೂ ಕೂಡ ಅದೇ ರೀತಿ ಇದ್ದೀವಿ. ನಾನು ಮಾನ್ಯ ಮುಖ್ಯಮಂತ್ರಿಯಲ್ಲಿ ಮತ್ತು ಇಲ್ಲಿಯ ಸ್ಥಳೀಯ ಶಾಸಕರಲ್ಲಿ ವಿನಂತಿ ಮಾಡ್ಕೊತೀನಿ, ತಾವು ಈ ಕೂಡಲೇ ಬರಗಾಲ ಘೋಷಣೆ ಮಾಡಬೇಕು ಮತ್ತು ನಮ್ಮ ಜಿಲ್ಲೆಯ ಯುವಕರಿಗೆ ಉದ್ಯೋಗ ಅವಕಾಶ ಮಾಡಿಕೊಡ್ಬೇಕಂತ ಎಚ್ಚರಿಸ್ತೀನಿ. ಓಕೆ, ಅಂದರೆ ನೇರವಾಗಿ ಯಾವತ್ತಿಗೂ ಕೂಡ ಶಾಸಕರ ಮುಂದೆ ಹೋಗಿ ನಿಮ್ಮ ಕಷ್ಟಗಳನ್ನಾಗಲಿ ಅಥವಾ ನಗರದ ಕಷ್ಟಗಳನ್ನಾಗಲಿ ಹೇಳಿಕೊಳ್ಳುವಂತಹ ಪ್ರಯತ್ನ ಮಾಡಲಿಲ್ವಾ? ಯಾಕೆಂತಂದರೆ ಏಕಾಏಕಿ ಈ ಅಭಿಯಾನ ಡೈರೆಕ್ಟಾಗಿ CMಗೆ ತಲುಪಿಸುವಂತಹ, ಪ್ರಧಾನಮಂತ್ರಿಗೆ ತಲುಪಿಸುವಂತಹ ಕೆಲಸವನ್ನು ಮಾಡ್ತಾ ಇದ್ದೀರಿ. ಶಾಸಕರ ಹತ್ರ ಯಾವತ್ತೂ ಹೋಗಲಿಲ್ವಾ? ನೋಡ್ರಿ, ಸ್ಥಳೀಯ ಶಾಸಕರು ಇವತ್ತು ಬಂದವರಲ್ಲ, ಅವರ ತಂದೆ ಕಾಲದಿಂದನೂ ಕೂಡ ಅವ್ರು ರಾಜಕಾರಣದೊಳಗೆ ಅದಾರ. ಅವ್ರಿಗೆ ಹೋಗಿ ನಾವು ಮನವಿ ಕೊಡಬೇಕು ಅಥವಾ ಇಲ್ಲ ಅಂತಲ್ಲ, ನಾವು ಕೊಟ್ಟಿವಿ. ಸಾಕಷ್ಟು ಸಲ DC ಅವ್ರ ಮುಖಾಂತರ ಸರ್ಕಾರಕ್ಕೆ ಕಣ್ಣು ತೆರೆಯುವಂಥ ಕೆಲಸ ಮಾಡಿದ್ದೀವಿ. ಮತ್ತು ಸಾಕಷ್ಟು ವಿಷಯ ಒಳಗೆ ಕೂಡ ನಗರಸಭೆ ಒಳಗೆ ಒಮ್ಮೆ ಈ ಮೂತ್ರಾಲಯ ವಿಷಯದೊಳಗೆ ನಮ್ಮ ಗದಗಿನ ವ್ಯಾಪಾರ ಎಲ್ಲ ಕಂಗೆಟ್ಟು ಹಾಳಾಗಿ ಹೋಗೈತಿ. ಎಲ್ಲಿ ಕೂಡ ಒಂದು ಮೂತ್ರಾಲಯ ಇಲ್ಲ. ಮತ್ತು ಈಗ ಹೆಲ್ಮೆಟಿನ ಸಂಬಂಧ ಸಾಕಷ್ಟು ಹಿಡಿಯೋದ್ರಿಂದ ಸರ್ಕಾರ ಈ ಬಿಟ್ಟಿ ಯೋಜನೆ ಕೊಟ್ಟು ಜನರ ಮೇಲೆ ಹೆಂಗೆ ಹೊರೆ ಹಾಕ್ತಾರೆ ಅಂದ್ರೆ ಈ ಹೆಲ್ಮೆಟ್ ಮುಖಾಂತರ ಹಾಕಿ, ಹಿಂಗೆ ಹಲವಾರು ವಿಷಯಗಳ ಬಗ್ಗೆ ನಾವು ಸರ್ಕಾರದ ಕಣ್ಣು ತೆಗೆದೀವಿ. ಮತ್ತು ಈ ಗುಡಿ ಕೈಗಾರಿಕೆ ಒಳಗೆ ಹಲವಾರು ಬಾರಿ ಮನವಿಯನ್ನು ಕೊಟ್ಟಿದ್ದೀವಿ, ಕಣ್ಣಂತರೂ ತೆರೆಸಿವಿ. ಆದರೆ ಇವ್ರಿಗೆ ವಿಶೇಷವಾಗಿ ನಾವು ಕಣ್ಣು ತೆರೆಸ್ತೀವೋ ಬಿಡ್ತೀವೋ ಗೊತ್ತಿಲ್ಲ. ಇವರ ಅಣ್ಣವರು, ಇವರ ತಂದೆಯವರು, ಇವತ್ತು ಅವ್ರ ಮಗ ಕೂಡ ರಾಜಕೀಯಕ್ಕೆ ಬಂದದಾನ. ಇಲ್ಲಿವರೆಗೂ ಕೂಡ ಇವ್ರಿಗೆ ಎಲ್ಲಿ ಕಣ್ಣು ತರಿಸ್ಬೇಕು? ಇವ್ರು ಕಣ್ಣ ಮುಚ್ಕೊಂಡು ಕುಂತು ಬಿಟ್ರ, ಶಾಶ್ವತ ಅಂಧರ ಆಗಿಬಿಟ್ರೆ. ನಮ್ಮ ಏನು ಪಂಚಾಕ್ಷರ ಮಠದ ಅಜ್ಜಾರು ಇದ್ರೆ ಹಂಗೆ ಅಂಧರ ಆಗ್ಯಾರ. ಅವ್ರು ಅಂದಿದ್ರು ಕೂಡ ಅಭಿವೃದ್ಧಿ ಮಾಡ್ಯಾರ. ಇವ್ರು ಕಣ್ಣಿದ್ರು ಕೂಡ ಯಾವುದೇ ರೀತಿ ಅಭಿವೃದ್ಧಿ ಮಾಡಲಾರ್ದನ ನಮ್ಮನ್ನು ವಂಚಿತರಾಗಿಟ್ಟಾರ. ಮತ್ತು ಈ ಹಿಂದೆ ಹಿರಿಯರು ಹೇಳ್ತಿದ್ರು, ನೀರಿಗಾಗಿನ ಒಂದೇನೋ ಯಾರೋ ಅವ್ರ ತಂದೆಯವ್ರಿಗೆ, HK ಪಾಟೀಲ್ ತಂದೆಯವ್ರಿಗೆ ಏನೋ ಅಂದಿದ್ರು ಅಂತ. ಏನಂತ ಹೇಳಿ, ಇಲ್ಲ ನೀರಿಂದ ಹಿಂಗೆ ಆಗೈತಿ, ಹಿಂಗೆ ನೀರು ಕೊಟ್ಟು ಅವರೊಂದೇನೋ ಚಾಲೆಂಜ್ ಮಾಡಿದ್ರಂತ. ನೋಡು, ನೀರು ಕುಡಿಸಿ ಗದಗಿನ ಮಂದಿ ಗಟ್ರ ನೀರು ಅಂತೇಳಿ. ಮತ್ತು ಅದೇ ರೀತಿನ ಇವತ್ತು ನಾವು ಗಟ್ರ ನೀರನ್ನು ಕುಡಿಯಾಕೊಂತೀವಿ, ಅಕ್ಷರಶಃ ಗಟ್ರ ನೀರ ಕುಡಿಸಂತೀವಿ. ಅದಕ್ಕೆ ಮಾನ್ಯ HK ಪಾಟೀಲ್ರಿಗೆ ನಾನು ವಿನಂತಿ ಮಾಡ್ಕೊಳ್ತೀನಿ, ಅವತ್ತಿನ ಹಿರಿಯರು ಯಾವ ಪುಣ್ಯಾತ್ಮ ನಿಮ್ಗೆ ನಿಮ್ಮ ತಂದೆಯವ್ರಿಗೆ ಏನು ಬೈದಾನೋ ಏನು ಅಂದಾನೋ ನಮಗೆ ಗೊತ್ತಿಲ್ಲ. ಅಕಸ್ಮಾತ್ ಅದು ತಪ್ಪು ಅನಿಸಿದ್ರೆ ನಾವು ನಿಮಗೆ ಕ್ಷಮಾ ಕೇಳ್ತೀವಿ. ಕ್ಷಮಾ ಮಾಡ್ರಿ ನಮ್ಮನ್ನು. ನಮಗೆ ಒಳ್ಳೆಯ ಶುದ್ಧ ಕುಡಿಯುವ ನೀರನ್ನು ಕೊಡ್ರಿ. ನಮ್ಮ ನಗರಕ್ಕೆ ಏನು 24x7 ಐತಲ್ಲ ಅದು ಪ್ರತಿನಿತ್ಯ ಆಗಲಿ. ಮತ್ತು ಬರಗಾಲ ಘೋಷಣೆ ಆಗಬೇಕು. ಅದ್ರ ಜೊತೆನೇ ಮಹದಾಯಕ್ಕೆ ತಾವು ಕೂಡ ಅಡಿಪಾಯ ಹಾಕಿರಿ ಒಂದು ಕಾಲಕ್ಕೆ, ತಾವು ನೀರಾವರಿ ಸಚಿವರಿದ್ದಾಗ. ಇವತ್ತು ಯಾಕೆ ಆ ಬೇಸರ ಮಾಡ್ಕೊಂಡು ಅಂತೀರಿ? ಇವತ್ತು ನೀವು ಆ ಬೇಸರವನ್ನು ತೊಳೆದು ಹಾಕಿ ಈ ನಗರಕ್ಕೆ ಮತ್ತು ರೈತರಿಗೆ ನೀರು ಬರುವಂಥ ಮಹದಾಯಿ ಯೋಜನೆಯನ್ನು ಜಾರಿಗೊಳಿಸಬೇಕು ಅಂತ ನಾನು ಅವರಲ್ಲಿ ವಿನಂತಿ ಮಾಡ್ಕೊಳ್ತೇನೆ. ಒಟ್ಟಾರೆಯಾಗಿ ಇದು ಅಭಿವೃದ್ಧಿ ವಂಚಿತರಾಗಿರುವಂತಹ ಗದಗ್ ನಗರದ ಮತ್ತು ಗದಗ ಜಿಲ್ಲೆಯ ಜನತೆಯ ಮಾತಾಗಿದೆ. ಆದ್ದರಿಂದ ತೀವ್ರ ಆಕ್ರೋಶವನ್ನು ಸ್ಥಳೀಯ ಶಾಸಕರ ಮೇಲೆ ಆಗಿರ್ಬೋದು, ಅಧಿಕಾರಿಗಳ ಮೇಲೆ ಆಗಿರ್ಬೋದು ಜನ ವ್ಯಕ್ತಪಡಿಸ್ತಾ ಇದ್ದಾರೆ. ಯಾವ ರೀತಿಯಾಗಿ ಅಂತಂದರೆ, ಈ ರೀತಿಯಾಗಿ ರಕ್ತವನ್ನು ಕೊಡುವುದರ ಮೂಲಕ ರಕ್ತದಿಂದ ಸಹಿಯನ್ನು ಮಾಡಿ ಪತ್ರವನ್ನು ಮುಖ್ಯಮಂತ್ರಿಗಳಿಗೆ ಮತ್ತು ಪ್ರಧಾನಮಂತ್ರಿಗಳಿಗೆ ತಲುಪಿಸುವಂತಹ ಒಂದು ವಿಭಿನ್ನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಸೊ ಮುಂಬರುವಂತಹ ದಿನಗಳಲ್ಲಿ ಈ ಪತ್ರಕ್ಕೆ ಯಾವ ರೀತಿಯಾಗಿ ಸ್ಪಂದನೆ ಅನ್ನುವಂಥದ್ದು ಬರುತ್ತೆ, ಈ ಪತ್ರಕ್ಕೆ ಯಾವ ರೀತಿಯಾಗಿ ಸರ್ಕಾರ ಮತ್ತು ಅಧಿಕಾರಿಗಳು, ಇದಕ್ಕೆ ಸಂಬಂಧಪಟ್ಟಂತಹ ಅಧಿಕಾರಿಗಳು ಮತ್ತು ಸ್ಥಳೀಯ ಶಾಸಕರು ರಿಯಾಕ್ಟ್ ಮಾಡ್ತಾರೆ, ಜನರ ಕಷ್ಟಗಳನ್ನು ಹೇಗೆಲ್ಲ ಅವರು ತೀರಿಸ್ತಾರೆ ಅನ್ನುವಂಥದ್ದನ್ನು ಕಾದು ನೋಡಬೇಕಾಗಿದೆ. ಕ್ಯಾಮ್ರಾಮ್ಯಾನ್ ಲಕ್ಷ್ಮಣ್ ಜೊತೆ ಶ್ರೀನಿವಾಸ್ ವೈದ್ಯ, ಅಶ್ವೇಗ ನ್ಯೂಸ್, ಗದಗ್.